ನೀವು ನೋಡ್ತಾ ಇದ್ದೀರಾ ಸುವರ್ಣ. ಪ್ರೀತಿಯ ಸವಾರಿ ಬಾರೋ ಇಲ್ಲಿ ಕೊಡು, ನಾನು ಹಾಕ್ತೀನಿ. ಇಲ್ಲ ಪರವಾಗಿಲ್ಲ, ಹಾಕ್ತೀನಿ ಕೊಡು. ಬಿಡಿ ತನುಜಾರ, ನಾನು ಹಾಕ್ತೀನಿ ಕೊಡು. ನೀನ್ ಬಾ ಈ ಕಡೆ. ನೀವಿಬ್ರು ಈಗಿನ ಕಾಲದವರು. ನಾನು ನಮ್ಮ ಕಾಲದಲ್ಲಿ ಎಷ್ಟೆಷ್ಟು ಲೆಟರ್ ಬರ್ದಿದ್ದೀನಿ, ಎಷ್ಟೆಷ್ಟು ಲೆಟರ್ ಪೋಸ್ಟ್ ಮಾಡಿದ್ದೀನಿ ಗೊತ್ತಾ? ನಾನು ಕಣ್ಣು ಮುಚ್ಕೊಂಡು ಲೆಟರ್ ಒಳಗಡೆ ಹಾಕಿದ್ರು ಬಾಕ್ಸ್ ಒಳಗಡೆನೆ ಬೀಳುತ್ತೆ. ಕಣ್ಣು ಮುಚ್ಕೊಂಡು ಹಾಕ್ತೀನಿ ಅಂದ್ರಿ, ಹಾಗೆ ಹಾಕ್ಬೇಕು? ಹಾಗಾ? ಸರಿ ನೋಡು, ಈಗ ಹಾಕ್ತೀನಿ. ಹೆಂಗೆ? ಆಯ್ತಾ, ಸಮಾಧಾನನಾ? ನಿನ್ ಲೆಟರ್ ತಲುಪ್ತು ಬಿಡು. ಬನ್ನಿ ಹೋಗೋಣ. ದೇವ್ರೆ, ಒಬ್ಬ ತಾಯಿಯ ಎದೆ ಆಳದ ಮಾತುಗಳು ಆ ತಾಯಿ ಕೈಯಿಂದಾನೇ ಈ ಪತ್ರದ ಮುಖಾಂತರ ಆಕೆ ಮಕ್ಳಿಗೆ ತಲುಪೋದಕ್ಕೆ ಹೋಗ್ತಾ ಇದೆ. ದಯವಿಟ್ಟು ಅದನ್ನು ಮಿಸ್ ಮಾಡದೆ ಆ ಮಕ್ಕಳಿಗೆ ತಲುಪೋ ಹಾಗೆ ಮಾಡು. ಆ ತಾಯಿ ಎಷ್ಟೋ ವರ್ಷಗಳ ಮೇಲಾದರೂ ತನ್ನ ಮಕ್ಕಳನ್ನ ಕಣ್ಣಾರೆ ಕಾಣೋ ಹಾಗೆ ಮಾಡು. ಅದ್ ಬಿಡಿ, ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ. ಇಲ್ಲಿ ನೋಡಿ ಪಾರು ಅಕ್ಕ, ಬೆಳಗ್ಗೆಯಿಂದ ಪೂಜೆ ಮಾಡ್ತಿದ್ದಾರೆ ಮಾಡ್ತಾನೇ ಇದ್ದಾರೆ. ನನ್ಗನ್ಸುತ್ತೆ ಆ ದೇವ್ರೆ ಪ್ರತ್ಯಕ್ಷ ಆಗೋವರೆಗೂ ಪಾರು ಅಕ್ಕ ಮೇಲೆ ಹೇಳಲ್ಲ ಅಂತ. ನನ್ನ ಕೈಯಲ್ಲಿ ಇಷ್ಟೊತ್ತವರೆಗೂ ಕೂತ್ಕೊಳ್ಳೋಕ್ಕಾಗಲ್ಲಪ್ಪ. ಕೂತ್ಕೊಂಡ್ರೆ ಕಾಲು ಹಿಡ್ಕೊಳತ್ತಾ? ಇಲ್ಲ, ತಲೆ ತಿರ್ಗೋಕ್ ಶುರು ಆಗ್ಬಿಡುತ್ತೆ. ಓಹೋ, ಹಾಗೂ ಆಗತ್ತಾ? ಆದ್ರೂ ಆಗ್ಬೋದು, ನನಗೆ ಗೊತ್ತಿಲ್ಲಪ್ಪ. ಏನಿವತ್ತು ದೇವರಿಗೆ ತುಂಬಾ ಬೆಣ್ಣೆ ಹಚ್ತಿದ್ಯಾ ಅನ್ಸುತ್ತೆ. ಏನ್ ಸಮಾಚಾರ? ಏನ್ ಕೇಳ್ಕೊಳ್ತಿದ್ಯಾ? ಮೊದಲು ಮಂಗಳಾರತಿ ತಗೊಳ್ಳಿ. ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೇನೋ ಇದೆ, ಅದು ನಿಮಗೆ ಇವಾಗ ಬೇಕಾಗಿಲ್ಲ. ಇರ್ಲಿ ಹೇಳಮ್ಮ, ನಿನ್ ಬೇಡಿಕೆ ಏನು ಅಂತ ನಮಗೂ ಸ್ವಲ್ಪ ಗೊತ್ತಾಗ್ಲಿ. ನೀವೇನು ಮಾಡಿ ಅಂದರೆ ಬೇರೆ ಇನ್ನೇನು ಕೇಳಬೇಡಿ. ನಾನೇನು ಬೇಡ್ಕೊಂಡಿದ್ದೀನೋ ಅದು ಹಾಗೆ ಆಗಲಿ ಅಂತ ಆಶೀರ್ವಾದ ಮಾಡಿ.
ಭಗವಂತ ನನ್ನ ಪ್ರಾರ್ಥನೆನ ಕೇಳಿಸ್ಕೊಳ್ತಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಕೇಳಿರೋ ಎಷ್ಟೋ ಪ್ರಶ್ನೆಗಳು, ಎಷ್ಟೋ ಬೇಡಿಕೆಗಳು ಅವನ ತನಕ ತಲುಪಿರೋದಕ್ಕೆ ನನಗೆ ಅಕ್ನಾಲೆಜ್ಮೆಂಟೇ ಬಂದಿಲ್ಲ. ಅಲ್ವಾ? ಮತ್ತೆ ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯೋ ಓಕೆ ಆಗಿದೆಯೋ ಅದು ಆಮೇಲಿನ ಪ್ರಶ್ನೆ. ಆದರೆ ಅಲ್ಲಿವರೆಗೂ ತಲುಪಿದೆಯೋ ಇಲ್ವೋ ಅನ್ನೋದಕ್ಕೆ ಇನ್ನೂ ಅಕ್ನಾಲೆಜ್ಮೆಂಟೇ ಸಿಕ್ಕಿಲ್ಲ. ಆದರೆ ಇಲ್ಲಿರೋದು ನಿನ್ನ ಪ್ರಾರ್ಥನೆ. ಅದಕ್ಕೆ ನನ್ನ ಆಶೀರ್ವಾದ ಹಾರೈಕೆ ಸದಾ ಇರುತ್ತೆ. ನೀನೇನು ಕೇಳ್ಕೊಳ್ತೀಯೋ ಅದೆಲ್ಲ ಸಿಗಲಿ ಅನ್ನೋದೇ ನನ್ನ ಆಸೆ. ಅದೇನೋ ಹೇಳ್ತಾರಲ್ಲ, ನಿನಗಾಗಿ ನೀನೇನಾದರೂ ಬೇಡ್ಕೊಂಡ್ರೆ ಅದಾಗಲ್ಲ, ಆದರೆ ನಿನಗೋಸ್ಕರ ಬೇರೆ ಯಾರಾದರೂ ಭಗವಂತನ ಹತ್ರ ಬೇಡ್ಕೊಂಡ್ರೆ ಅದು ಈಡೇರುತ್ತೆ ಅಂತ. ಹಾಗೆ ನೀವು ನನಗೆ ಆಶೀರ್ವಾದ ಮಾಡಿದ್ದಿರಲ್ಲ, ಈಗ ನನಗೆ ಪೂರ್ತಿ ನಂಬಿಕೆ ಬಂದಿದೆ. ನಿನ್ನ ಪ್ರಾರ್ಥನೆ ಖಂಡಿತ ಈಡೇರುತ್ತೆ. ಸರಿ, ನನಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಇಬ್ಬರು ಪ್ರಸಾದ ತಗೊಳ್ಳೋದು ಮರಿಬೇಡಿ. ಸರಿ. ಇವತ್ತೇನಾಗಿದೆ ಇವಳಿಗೆ? ನಿನಗೇನಾದರೂ ಗೊತ್ತಾ? ನನಗೇನು ಗೊತ್ತಿಲ್ಲಪ್ಪ. ಅವ್ರು ಪೂಜೆ ಮಾಡಿ ಮನ್ಸಲ್ಲಿ ಪ್ರಾರ್ಥನೆ ಮಾಡಿದ್ದಲ್ವಾ, ಮನ್ಸಲ್ಲಿ ಏನಿರುತ್ತೆ ಅಂತ ನನಗೇನು ಗೊತ್ತಾಗುತ್ತೆ ಅಲ್ವಾ? ಒಂದು ವಿಷಯ ಹೇಳ ಕನಿಕಾ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಾಲ ಕಳೆಯೋದಂದ್ರೆ ತುಂಬ ಚೆನ್ನಾಗಿರುತ್ತೆ. ಇಂಡಿಯಾದಲ್ಲಿ ಈ ಗಲಾಟೆ, ಜನ, ಪೊಲ್ಯೂಷನ್ ಇದೆಲ್ಲ ನಂಗೆ ಸಾಕಾಗಿದೆ. ಅದಕ್ಕೆ ಒಂದಷ್ಟು ದಿನ ಅಲ್ಲೇ ಇದ್ದು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಗುಡ್. ಅಲ್ಲೇ ಸೆಟ್ಲ್ ಆಗೋ ಪ್ಲಾನ್ಸ್ ಏನಾರು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ನಾನು ನಿನಗೆ ಅದನ್ನೇ ಸಜೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ನೀನು ನಿನ್ನ ಮಗು ಡೆಲಿವರಿಗೆ ಈ ನೆಪದಲ್ಲೇ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೋದಲ್ವಾ? ಇಲ್ಲ ಅನಿತಾ, ಆ್ಯಕ್ಚುಲಿ ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ನನಗಿಲ್ಲಿ ನನ್ನದೇ ಆದ ಪ್ರಾಬ್ಲಮ್ಸ್ ಇದೆ. ಗಾನ್ವಿ ಇನ್ನೂ ಚಿಕ್ಕವಳು, ಅವಳನ್ನ ಕರ್ಕೊಂಡು ಅಷ್ಟು ದೂರ ಜರ್ನಿ ಮಾಡೋದಂದ್ರೆ ನನಗೆ ಯಾಕೋ ಕಷ್ಟ ಅನಿಸ್ತಿದೆ. ಅರೆ, ಮಗುನ ಮೇಡ್ ಹತ್ರ ಬಿಟ್ಟೋಗು, ಅದರಲ್ಲೇನಿದೆ? ಅನಿತಾ, ನನಗೆ ನಮ್ಮ ಮಕ್ಕಳನ್ನ ಈ ನ್ಯಾನಿಗಳ ಹತ್ರ, ಈ ಮೇಡ್ಗಳ ಹತ್ರ ಬಿಟ್ಟು ಬೆಳೆಸೋದ್ರಲ್ಲಿ ನಂಬಿಕೆನೇ ಇಲ್ಲ. ಏನೇ ಆದರೂ ಮಕ್ಕಳನ್ನ ಅವ್ರ ಅಪ್ಪ ಅಮ್ಮ ಸರಿಯಾಗಿ ನೋಡ್ಕೊಳ್ಬೋದೇ ಹೊರತು ಬೇರೆಯವರಿಂದ ಅದು ಸಾಧ್ಯನೇ ಇಲ್ಲ. ನಾನು ಅದನ್ನೇ ಹೇಳ್ತಿರೋದು ಕನಿಕಾ. ನಿನ್ನ ಮಗು ಬಗ್ಗೆ ಯೋಚನೆ ಮಾಡು. ಸುಭಾಷ್ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಅವನ ಮಗುನ ನಿನ್ನ ಮಗು ಅಂತ ತಿಳ್ಕೊಂಡಿದ್ಯಾ, ಅದ್ರ ಮೇಲೆ ಕರುಣೆ ತೋರಿಸ್ತಾ ಇದೆಯಾ. ಇದೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ, ತಪ್ಪೇನಿಲ್ಲ. ಆದರೆ ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟೋ ಮಗು ನಿನ್ನ ಹೊಟ್ಟೆಯಲ್ಲಿದೆ, ಅದು ಮಾತ್ರ ನಿನ್ನ ಸ್ವಂತ ಮಗು. ಒಂದು ನಿಮಿಷ ಅನಿತಾ, ವಾಟ್ ಆರ್ ಯು ಸೇಯಿಂಗ್? ನನ್ನ ಮಗು, ನನ್ನ ರಕ್ತ, ಇದೆಲ್ಲ ನಾನ್ಸೆನ್ಸ್ ಥರ ಕೇಳಿಸ್ತಿದೆ ನನಗೆ. ನಮ್ಮದು ಬೇರೆಯವ್ರದ್ದು ಅನ್ನೋದ್ರ ಬಗ್ಗೆ ನಿನ್ಗೇನು ಗೊತ್ತಿದೆ ಅನಿತಾ? ಬರೀ ಜನ್ಮ ಕೊಡೋದ್ರಿಂದ ಮಾತ್ರ ಅವ್ರ ಸ್ವಂತ ಮಕ್ಕಳಾಗೋದಿಲ್ಲ. ಮನಸ್ಫೂರ್ತಿಯಾಗಿ ಅವ್ರನ್ನ ಒಪ್ಕೊಂಡಾಗ ಮಾತ್ರ ಅವರು ಸ್ವಂತ ಮಕ್ಕಳು ಅಂತ ಆಗೋದು. ಹಾಂ, ನಾನು ಒಪ್ಕೊಳ್ತೀನಿ, ಗಾನ್ವಿಯಲ್ಲಿ ಸುಭಾಷ್ನ ಅರ್ಧ ಅಂಶ ಇರ್ಬೋದು, ಆದರೆ ಗಾನ್ವಿಯಲ್ಲಿ ನನ್ನ ಪೂರ್ತಿ ಅಂಶನೇ ಇದೆ. ಯಾಕಂದರೆ ನಾನು ಗಾನ್ವಿನ ನನ್ನ ಸ್ವಂತ ಮಗಳು ಅಂತ ಒಪ್ಕೊಂಡಿದ್ದೀನಿ. ನಾನು ಗಾನ್ವಿಗೆ ಕಷ್ಟಪಟ್ಟು ನೋವು ಅನುಭವಿಸಿ ಜನ್ಮ ಕೊಡ್ದೇನೆ ಇರ್ಬೋದು, ಆದರೆ ಅವಳಿಗೊಂದು ಸಣ್ಣ ನೋವಾದರೂ ನನಗೆ ತುಂಬ ಸಂಕಟ ಆಗುತ್ತೆ. ಆ್ಯಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನಾನು ನೇರವಾಗಿ ಹೇಳ್ತಿದ್ದೀನಿ ಕೇಳು. ನೀನೇ ಅಲ್ಲ, ಯಾರೇ ಏನೇ ಅಂದ್ಕೊಂಡ್ರು ಗಾನ್ವಿ ನನ್ನ ಸ್ವಂತ ಮಗಳು. ನೋಡು ಕನಿಕಾ, ಇಂಥ ದೊಡ್ಡ ದೊಡ್ಡ ಮಾತೆಲ್ಲ ಕೇಳೋದಕ್ಕೂ ಹೇಳೋದಕ್ಕೂ ಚೆನ್ನಾಗಿರುತ್ತೆ. ನನ್ನ ಮಾತು ಇವತ್ತು ನಿನಗೆ ಕೆಟ್ಟದಾಗ ಕೇಳಿಸ್ತಿರಬಹುದು, ಆದರೆ ಇವತ್ತಲ್ಲ ನಾಳೆ ಅದು ನಿನಗೆ ಸರಿ ಅನಿಸುತ್ತೆ. ಒಂದ್ಸಲ ನಿನ್ನ ಮಗು ಆಗಲಿ, ಆಗ ಸ್ವಂತ ಮಗುಗೂ ಬೇರೆ ಮಗುಗೂ ವ್ಯತ್ಯಾಸ ಗೊತ್ತಾಗುತ್ತೆ. ಒಂದು ನಿಮಿಷ ಅನಿತಾ, ಗಾನ್ವಿಗೆ ಊಟ ಮಾಡಿಸ್ಬೇಕು, ನಾನು ಆಮೇಲೆ ಸಿಗ್ತೀನಿ. ಗಾನ್ವಿ ಬಾ ಬಾ, ನಾನು ಹಿಂಗೆ ಊಟ ಮಾಡಿಸ್ತೀನಿ ಗಾನ್ವಿಗೆ. ಗಾನ್ವಿಗೆ ಏನು ತಿಂತಾಳೆ? ಸರ್, ನನಗೊಂದು ಸಣ್ಣ ಡೌಟ್ ಇತ್ತು. ಅಫ್ಕೋರ್ಸ್ ಲೀಗಲ್ ಇಶ್ಯೂ ಡೌಟ್. ಏನದು? ನನ್ನ ಫ್ರೆಂಡ್ ಒಬ್ಳು ಪ್ರೀ ಮ್ಯಾರೇಜ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾಳೆ ಅಂತ ಕೇಳಿದೆ. ನನಗದು ಅರ್ಥ ಆಗಲಿಲ್ಲ, ಸೊ ನಿಮ್ಮ ಹತ್ರ ವಿಚಾರಿಸೋಣ ಅಂತ. ನೋಡಿ ಮಿಸ್ಟರ್ ಪ್ರತಾಪ್, ಈಗೆಲ್ಲ ಹೊಸ್ದಾಗಿ ಮದುವೆ ಆಗ್ತಾ ಇರೋರು ಒಂದು ಕಾಂಟ್ರಾಕ್ಟ್ ಮಾಡ್ಕೋತಾರೆ. ಏನಪ್ಪ ಅಂದರೆ ನಮ್ಗೇನು ಇಷ್ಟ ಏನಿಲ್ಲ, ನಾವು ಹೇಗಿರಬೇಕು
ಅಂತ ಒಂದು ಕಾಂಟ್ರಾಕ್ಟ್ ಮಾಡ್ಕೋತಾರೆ. ಅದು ಏನಪ್ಪ ಅಂದರೆ ಮುಂದೆ ಯಾವತ್ತಾದರೂ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಬರಬಾರ್ದು ಅಂತ. ಸರ್, ನಾನು ಈಗ ತಾನೇ ನನ್ನ ಫ್ರೆಂಡ್ ಫ್ರಿಯಾನ್ಸಿನ್ ಮಾತಾಡಿಸ್ದೆ. ಅಲ್ಲಿ ನನಗೆ ಕಾಂಟ್ರಾಕ್ಟ್ ಪೇಪರ್ದು ರಫ್ ಕಾಪಿ ಪೀಸ್ ಸಿಕ್ತು. ಇಲ್ಲಿದೆ ನೋಡಿ. ಸೊ ಇದರಲ್ಲಿ 2 ಕ್ಲಾಸ್ ನನಗೆ ವಿಚಿತ್ರ ಅನಿಸುತ್ತೆ. ಅದರಲ್ಲಿ ಒಂದು, ಇಬ್ಬರಲ್ಲಿ ಒಬ್ರಿಗೆ ಡೆತ್ ಆಯಿತು ಅಂದರೆ ಅದು ನ್ಯಾಚುರಲಿ ಆಕ್ಸಿಡೆಂಟ್ ಆಗಿ ಇರೋಬ್ಬರ ಆಸ್ತಿ ಎಲ್ಲ ಉಳಿದಿರೋ ಹೆಸರಿಗೆ ಸೇರುತ್ತೆ. ಆ ಇನ್ನೊಂದು ಕ್ಲಾಸಲ್ಲಿ 100 ಕೋಟಿ ಅನ್ನೋದು ಮೆನ್ಷನ್ ಆಗಿದೆ. ಇದು ನಿಮಗೆ ವಿಚಿತ್ರ ಅನ್ನಿಸ್ತಾ ಇಲ್ವಾ? ಮಿಸ್ಟರ್ ಪ್ರತಾಪ್, ನನ್ನ ಅನುಭವ ಏನು ಹೇಳ್ತೆ ಅಂತ ಹೇಳಿದ್ರೆ, ಇಂಥ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋರು ತನ್ನ ಪಾರ್ಟ್ನರ್ನ ಕೊಲ್ಲಬೇಕು ಅಥವಾ ಕೊಲ್ಲಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರ್ತಾರೆ. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಫ್ರೆಂಡು ಜೀವಾಪಾಯದಲ್ಲಿದ್ದಾರೆ. ಮೈ ಗಾಡ್, ಇವತ್ತು ಸಂಜೆ ಬಿಂದ್ಯಾಗ ಮದುವೆ ಇದೆ. ಈ ವಿಷಯ ನಾನು ಬಿಂದ್ಯಾಗ ಹೇಳಲೇಬೇಕು. ನಾನು ಏನಾದರೂ ಮಾಡಿ ಅವಳನ್ನ ಕಾಪಾಡಲೇಬೇಕು. ಪ್ರತಾಪ್ ಸೂರ್ಯವಂಶಿ, ಈ ಮೊದಲು ಇವನ ಜೊತೆ ನಿಂಗೆ ಅಫೇರ್ ಇತ್ತಲ್ವಾ? ಇನ್ಫ್ಯಾಕ್ಟ್ ತುಂಬ ಹಳೆ ಅಫೇರು. ಅದಕ್ಕಿಂತ ಹೆಚ್ಚಾಗಿ ನೀನು ಇವನಿಗೋಸ್ಕರ ಏನು ಬೇಕಾದರೂ ಮಾಡೋದ್ರಲ್ಲಿದ್ದೆ ಅಲ್ವಾ? ಇದೇ ಕಾರಣಕ್ಕೆ ನೀನು ಅವನ ಹೆಂಡ್ತಿನ ಮರ್ಡರ್ ಮಾಡೋದಕ್ಕೂ ಹೋಗಿದ್ದೆ ಅಲ್ವಾ? ಇದೇ ಕಾರಣಕ್ಕೆ ಕೋರ್ಟಲ್ಲಿ ನಿನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಕೇಸ್ ಕೂಡ ಇದೆ. ಪ್ರಬೋಧ್, ಅದೇನಂದ್ರೆ ನಾನು ನಿನ್ನಂಥ ಹುಡುಗಿನ ಯಾಕೆ ಮದುವೆ ಆಗ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಪ್ರಬೋಧ್, ನಾನು ಹೇಳೋದನ್ನು ಕೇಳು. ಕಮಾನ್ ಬಿಂದ್ಯಾ, ನಾನು ಹೀಗೆಲ್ಲ ಯೋಚಿಸ್ತೀನಿ ಅಂತ ಅಂದ್ಕೊಂಡಿದ್ದೀಯಾ? ಇಂಥದ್ದೇ ಮಾತಾಡ್ಕೊಂಡ ಪ್ರತಾಪ್ ಸೂರ್ಯವಂಶಿ ನಮ್ಮಿಬ್ಬರ ರಿಲೇಷನ್ಶಿಪ್ ಹಾಳು ಮಾಡೋಕ್ಕೆ ಟ್ರೈ ಮಾಡ್ದ. ವಾಟ್? ಏನು ಹೇಳ್ತಾ ಇದೀಯಾ ನೀನು? ಹಾಂ, ನೆನ್ನೆ ಅವ್ನು ನಂಗೆ ಡ್ರಿಂಕ್ ಮಾಡಿಸ್ದ. ನನ್ನ ಕಂಟ್ರೋಲಲ್ಲಿಲ್ಲ ಅನ್ನಿಸ್ದಾಗ ನಂಗೆ ಏನೇನೋ ಹೇಳಿ ನಮ್ಮ ಮದುವೆ ಹಾಳು ಮಾಡೋಕ್ಕೆ ಟ್ರೈ ಮಾಡ್ದ. ಬಹುಶಃ ನಂಗೆ ಅನ್ನಿಸ್ತಿದೆ ನಿನಗೂ ಫೋನ್ ಮಾಡಿ ಅದೇ ಥರ ತಲೆ ಕೆಡ್ಸೋಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಅಂತ. ಮೋಸ್ಟ್ಲಿ ನಿಂಗೆ ಈ ಮದುವೆ ಬೇಡ ಅಂತ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಎಷ್ಟು ಧೈರ್ಯ ಇರಬೇಕು ಅವನಿಗೆ? ಇಷ್ಟೆಲ್ಲ ಆದ್ಮೇಲೂ ನನ್ನ ಜೀವನನ ಹಾಳು ಮಾಡೋದಕ್ಕೆ ಹೊರಟಿದ್ದಾನೆ. ಅವನನ್ನ ಕೂಲ್ ಡೌನ್ ಬಿಂದ್ಯಾ, ಕೂಲ್ ಡೌನ್. ನನಗೆ ನಿನ್ನ ಹಳೆ ಜೀವನದಿಂದ ಏನೂ ಆಗಬೇಕಾಗಿಲ್ಲ. ಐ ಮೀನ್, ನನಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿನೂ ಇಲ್ಲ. ನೀನು ಅವನ ಮಾತು ಕೇಳಿ ಮದುವೆ ನಿಲ್ಲಿಸ್ಬೇಕು ಅಂತ ಯೋಚನೆ ಮಾಡಿದ್ರೆ ನಾನು ನಿನ್ನ ತಡೆಯೋದೂ ಇಲ್ಲ. ಇದು ನಿನ್ನ ಜೀವನ. ಮೇಡಮ್, ಹೊರಗಡೆ ಪ್ರತಾಪ್ ಸರ್ ಬಂದವ್ರೆ. ನಿಮ್ಮ ಹತ್ರ ಮಾತಾಡ್ಬೇಕಿತ್ತಂತೆ, ನೀವು ಫೋನ್ ತೆಗಿತೀರ ಅಂತ ಹೇಳಿದ್ರು. ಅವನನ್ನ ಒದ್ದು ಮನೆಯಿಂದ ಆಚೆ ಹಾಕೋ. ಎಸ್ ಮೇಡಮ್. ಅರೆ, ಸಾಹೇಬ್ರೆಲ್ಲ ಹೋದ್ರು? ಇಲ್ಲೇ ಇದ್ರಲ್ಲ. ಓ, ಅವರೇ ಹೊರಟೋಗಿರ್ಬೋ ಅನ್ಸುತ್ತೆ. ಡ್ರೈವರ್ ಬಾ.
ಮೇಡಮು ಬ್ಯೂಟಿ ಪಾರ್ಲರ್ ಹೊಂಟಿದಂತೆ ದೊಡ್ಡ ಗಾಡಿ ತೆಗೆ ಹೇಳಿದ್ರು. ಅಲ್ಲಿಂದ ಸೀದಾ ಮದುವೆ ಮನೆ ಹೋಗ್ತಾರಂತೆ. ನೀನು ಗಾಡಿ ತಗೊಂಡು ರೆಡಿ ಆಗಿರು. ಮೈ ಗಾಡ್, ಈ ಡ್ರೈವರ್ ಅವನೇ ಅಲ್ವಾ? ಪ್ರಬೋಧ್ ಹೆಂಡತಿ ದುಡ್ಡು ಕೊಟ್ಟಿದ್ದು ಇವನ್ಗೇನೆ. ಇವನು ಬಿಂದ್ಯಾ ಮನೆಯಲ್ಲಿ ಡ್ರೈವರ್ ಆಗಿ ಸೇರ್ಕೊಂಡಿದ್ದಾನ. ನಾನು ಪ್ರಬೋಧ್ನ ಮದುವೆ ಆಗ್ತಾ ಇದ್ದೀನಿ. ಈ ಪ್ರೀತಿ ಇದ್ರ ಹಿಂದೆ 100 ಕೋಟಿ ಇದೆ. ಮಿಸ್ಟರ್ ಪ್ರತಾಪ್, ನನ್ನ ಅನುಭವ ಏನು ಹೇಳ್ತೆ ಅಂತ ಹೇಳಿದ್ರೆ, ಇಂಥ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋರು ತನ್ನ ಪಾರ್ಟ್ನರ್ನ ಕೊಲ್ಲಬೇಕು ಅಥವಾ ಕೊಲ್ಲಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರ್ತಾರೆ. ಅಂದರೆ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಅಂದರೆ ಆ 100 ಕೋಟಿ ಪ್ರಾಪರ್ಟಿ ಬದುಕಿರೋರ ಹೆಸರಿಗೆ ಸೇರುತ್ತೆ. ಆ ಪ್ರಾಪರ್ಟಿ ಪ್ರಬೋಧ್ ಹೆಸರಿಗೆ ಸೇರಬೇಕು ಅಂದರೆ ಬಿಂದ್ಯಾ ಸಾಯಬೇಕು. ಮೈ ಗಾಡ್, ಇದಾ ಇವ್ರ ಪ್ಲ್ಯಾನು? ಈ ಡ್ರೈವರು, ಈ ಕಾರು, ಈ ಪ್ಲ್ಯಾನು ಇಲ್ಲ. ನಾನು ಇವ್ರನ್ನ ತಡಿಲೇಬೇಕು. ನಾನು ಏನಾದರೂ ಮಾಡಲೇಬೇಕು. ನೋಡಿ, ನಾನು ಬಿಂದ್ಯಾ ಹತ್ರ ಮಾತಾಡಬೇಕು. ಬಿಡಿ ನನ್ನ. ಇಲ್ಲ ಸರ್, ಪರ್ಮಿಷನ್ ಬೇಕು ಸರ್. ಬಿಡಿ ನನ್ನ. ಬಿಂದ್ಯಾ, ನಾನು ನಿನ್ನ ಹತ್ರ ಮಾತಾಡಬೇಕು. ಒಂದು ನಿಮಿಷ ಹೊರಗೆ ಬಾ ಬಿಂದ್ಯಾ. ನನ್ನ ಮಾತು ಕೇಳು. ಇಲ್ಲ ಬನ್ನಿ ಸರ್. ನಿನ್ನ ಜೀವ ಅಪಾಯದಲ್ಲಿದೆ ಬಿಂದ್ಯಾ. ಯರ್ ಲೈಫ್ ಇಸ್ ಇನ್ ರಿಯಲ್ ಡೇಂಜರ್. ಬಿಂದ್ಯಾ, ಬಿಲೀವ್ ಮೀ. ಪ್ಲೀಸ್ ನನ್ನ ನಂಬು. ಪ್ಲೀಸ್ ಸರ್ ಬನ್ನಿ. ಬಿಂದ್ಯಾ. ಪ್ರಬೋಧ್, ನಾನು ನಿನ್ನ ಹೊರಡ್ತೀನಿ. ನಾನು ನಿನ್ನನ್ನು ಮದುವೆ ಮನೇಲಿ ಮೀಟ್ ಮಾಡ್ತೀನಿ. ಇಟ್ಸ್ ಓಕೆ, ಐ ಲವ್ ಯು. ಬಾಯ್. ಮದುವೆ ನಡೆಯೋ ಜಾಗಕ್ಕೆ ನೀನು ಹೇಗೆ ಬರೋಕ್ಕಾಗುತ್ತೆ ಬಿಂದ್ಯಾ? ಅಲ್ಲಿ ತನಕ ನೀನು ಬದುಕಿರ್ಬೇಕಲ್ಲ. ಬಹುಶಃ ನೀನು ಆನಿನ ಪ್ರೇಮಿ ಮಾತು ಕೇಳಿದರೆ ಜೀವಂತವಾಗಿರ್ತಿದ್ದೆ. ಈಗ ನೋಡು, ಸುಮ್ಮನೆ ಬಿಕಾರಿ ಥರ ಸಾಯೋ ಹಾಗಾಯಿತು. ಅರೆ, ಮನೆಯೆಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ಯಾರು ಹೀಗೆ ಮಾಡಿದ್ದು? ಅಲ್ಲ, ಏನ್ ಬೇಕು ಅಂತ ಹೀಗೆ ಹರಡಿದ್ದಾರೆ? ಕಳ್ಳ ಏನಾದ್ರೂ ಬಂದಿದ್ನಾ? ಏನಾಯ್ತು ತನುಜ್ ಅವ್ರೆ? ಏನ್ ಹುಡುಕ್ತಾ ಇದ್ದೀರಾ? ನನ್ನ ಲೆಟರು ಇಲ್ಲೇ ಇಟ್ಟಿದ್ದೆ. ಈಗ ಇದಕ್ಕಿದ್ದಾಗೆ ಅದು ಎಲ್ಲೋ ಆಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲಿಟ್ಟಿದ್ರಿ ನೀವು? ಇಲ್ಲೇ ಇಟ್ಟಿದ್ದೆ, ಇಲ್ಲೇ. ಆದ್ರೆ ಈಗ ಎಲ್ಲೋ ಆಯ್ತು ಅಂತ ಗೊತ್ತಾಗ್ತಿಲ್ಲ. ನೋಡು, ಈ ಬಾಕ್ಸಲ್ಲಿ ಇಟ್ಟಿದ್ದೆ. ಯಾರೋ ಬೀಗ ಬೇರೆ ತೆಗ್ದು ಹಾಕಿದ್ದಾರೆ. ನಾನಂತೂ ಮಾಡಿಲ್ಲ. ಮತ್ತೆ ಇನ್ನೆಲ್ಲಿ ಹೋಗುತ್ತೆ? ಯಾರೋ ತಗೊಂಡಿದ್ದಾರೆ. ಗ್ಯಾರಂಟಿ ಆ ಕೆಲಸದವಳೆ ತಗೊಂಡಿರ್ಬೇಕು. ಅವಳು ಈ ಕಳ್ತನ ಮಾಡಿರೋದು. ಅವಳು ನಂದು ನಾನು ಸುಮ್ಮನೆ ಬಿಡಲ್ಲ. ನಾನು ಹೋಗಿ ಅವಳ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ. ಒಂದ್ ನಿಮಿಷ. ಇದ್ರಲ್ಲಿ ಅವಳದೇನು ತಪ್ಪಿಲ್ಲ. ಖಂಡಿತ ಅವಳು ಹೀಗೆ ಮಾಡಿರಲ್ಲ. ನೀವು ಬೀಗ ಹಾಕಿದ್ರಿ ಅಲ್ವಾ? ಮತ್ತೆ ಅವಳು ಹೇಗೆ ತಗೋತಾಳೆ? ಯಾಕೆ ತಗೊಳಕ್ಕಾಗಲ್ಲ? ಕಾಣಿಸ್ತಾ ಇಲ್ವಾ ಬೀಗ ತೆಗ್ದಿರೋದು? ಇನ್ಯಾರು ಮಾಡ್ತಾರೆ ಈ ಕೆಲಸ?
ನೀನ್ ಮಾಡಲ್ಲ, ಪಾರು ಮಾಡಲ್ಲ, ನಾನಂತೂ ಮಾಡಿಲ್ಲ. ಇನ್ಯಾರು ಮಾಡ್ತಾರೆ ಇಂಥ ಕೆಲಸ? ಖಂಡಿತ ಅವಳೇ ಈ ಕೆಲಸ ಮಾಡಿರೋದು. ಕೀ ಹುಡುಕಿ ಇದನ್ನ ತೆಗೆದಿದ್ದಾಳೆ. ಇದರಲ್ಲಿ ದುಡ್ಡಿದೆ ಅಂತ ಹುಡುಕಿದಾಳೆ. ಇದರಲ್ಲಿ ಏನೂ ಇರಲಿಲ್ಲ. ಕೊನೆಗೆ ಇದರಲ್ಲಿ ಇದ್ದಿದ್ದನ್ನ ತಗೊಂಡು ಹೋಗಿ ಏನೋ ಮಾಡಿದಾಳೆ. ನಾನು ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ಅವಳನ್ನ ಪೊಲೀಸ್ಗೆ ಒಪ್ಪಿಸ್ತೇನೆ. ಇಲ್ಲ ಇಲ್ಲ, ಇದ್ರಲ್ಲಿ ಅವಳದೇನು ತಪ್ಪಿಲ್ಲ. ದಯವಿಟ್ಟು ಅವಳನ್ನ ಪೊಲೀಸಿಗೆ ಒಪ್ಪಿಸ್ಬೇಡಿ ಪ್ಲೀಸ್. ಹಾಗಾದ್ರೆ ಮತ್ತಿನ್ಯಾರು ಮಾಡಿದ್ದು? ಮಾತಾಡು. ನಿನಗೇನೋ ಗೊತ್ತಿದೆ, ಹೇಳು. ಯಾರು ಮಾಡಿದ್ದು? ಅದು ನೀವು ಏನು ಹುಡುಕ್ತಾ ಇದ್ದೀರೋ ಅದು ನಿಮ್ಮ ಕೈಗೆ ಸಿಗಲ್ಲ ಬಿಡಿ. ಏನು ಹಾಗಂದ್ರೆ? ಏನದ್ರ ಅರ್ಥ? ವಿ ಆರ್ ರಿಯಲಿ ಸಾರಿ ತನುಜಾ ಅವರೇ. ಸಾರಿನಾ? ನಾವು ಅಂದ್ರೆ? ಪಾರು ಎಲ್ಲಿ? ಪಾರು ಎಲ್ಲಿ?